ಸ್ನೇಹಿತರ, ಇಡೀ ದೇಶವೇ ಖುಷಿ ಪಡುವಂತಹ ವಿಚಾರ ಕೂಡ ಹೌದು. ಯಾಕಂದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ಈ ರೀತಿಯಾಗಿಯೂ ಕೂಡ ಇದೆ ಎನ್ನುವಂತಹ ನಂಬಿಕೆ ಈಗ ಹುಟ್ಟುತ್ತಾ ಇದೆ. ಹೌದು, ಜನರಲ್ಲಿ ಒಂದು ನಂಬಿಕೆ ಇತ್ತು. ಏನಪ್ಪಾ ಅಂದ್ರೆ, ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಗಲ್ಲು ಶಿಕ್ಷೆ ಆಗತ್ತೆ, ಅಥವಾ ಯಾವುದೇ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಸೆಲಿಬ್ರಿಟಿಗಳು ಯಾವುದೇ ತಪ್ಪನ್ನ ಮಾಡಿದ್ರು ಸಹಿತ ಏನಾದರೂ ಮಾಡಿ ಮುಚ್ಚಾಕ್ತಾರೆ, ಯಾವುದೇ ರೀತಿ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ ಅನ್ನುವಂತಹ ನಂಬಿಕೆಗಳು ಎಲ್ಲರಲ್ಲಿ ಕೂಡ ಬಂದುಬಿಟ್ಟಿತ್ತು. ಯಾಕಂದ್ರೆ ನಮ್ಮ ಸಮಾಜದ ವ್ಯವಸ್ಥೆ ಆ ಮಟ್ಟಿಗೆ ಹೋಗಿತ್ತು. ಆದ್ರೆ ಈ ತೀರ್ಪನ್ನ ನಾವು ನೋಡಿದಾಗ, ಕೇಳಿದಾಗ, ಅರ್ಥ ಮಾಡ್ಕೊಂಡಾಗ ಖುಷಿಯ ವಿಚಾರ ಆಗತ್ತೆ. ಒಂದು ಕಡೆ ಗಲ್ಲು ಶಿಕ್ಷೆ ಆಗ್ತಾ ಇದೆ, ಅಯ್ಯೋ ಪಾಪ ಅನ್ನುವಂಥವ್ರು ಕೂಡ ಇರ್ತಾರೆ. ಆದ್ರೆ ಇವರು ಮಾಡಿರ್ತಕ್ಕಂತಹ ತಪ್ಪೇ ಆ ರೀತಿ ಆಗಿದೆ. ಕಾನೂನಿನ ವ್ಯವಸ್ಥೆಯಲ್ಲಿ ಈ ತೀರ್ಪು ಕರೆಕ್ಟ್ ಆಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದನ್ನ ಮುಂದೆ ನೋಡೋಣ. ಆದ್ರೆ ಈ ತೀರ್ಪನ್ನ ಕೊಡುವಾಗ ಮುತ್ತುಕುಮಾರ್ ಅವರು ಹೇಳ್ತಾರೆ, ಸೊ ನ್ಯಾಯಾಧೀಶರು ಇವರು ಅಂತಹ ತಪ್ಪನ್ನ ಮಾಡಿದ್ದಾರೆ. ಸೊ ಹೀಗಾಗಿ 9 ಪೊಲೀಸರನ್ನ ನಾವು ಈ ರೀತಿ ಒಂದು ಶಿಕ್ಷೆಗೆ ಗುರಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ತೀರ್ಪನ್ನ ನಾವು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಹಿಂದೇಟನ್ನ ಹಾಕಿಲ್ಲ, ಅಂತಹ ತಪ್ಪನ್ನೇ ಇವರು ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅಂತಹ ತಪ್ಪು ಇವ್ರೇನ್ ಮಾಡಿದ್ರಪ್ಪ? ಸೊ ಎಂತಹ ಒಂದು ತೀರ್ಪಂದ್ರೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ತೀರ್ಪಿದು. ಸೊ ಈಗೂ ಕೂಡ ಆಗತ್ತಾ ಅನ್ನುವಂತಹ ನಂಬಿಕೆಯೇ ಇಲ್ಲದಂತಹ ವಿಚಾರ ಇದು. ನಂಬಿಕೆ ಹೇಗೆ ಬರುತ್ತೆ ಅನ್ನುವಂಥದ್ದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಏನು ತಪ್ಪು ಮಾಡಿದರೆ ಏನಿಲ್ಲ ಎಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪ್ರಕರಣದಲ್ಲಿ 6 ವರ್ಷದಿಂದನೂ ಕೂಡ ಹೋರಾಡ್ತಾ ಬಂದಿದೆ ಈ ಕುಟುಂಬ. ಅದು ಯಾವ ಕುಟುಂಬ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಸಾರ್ವಜನಿಕರು ಕೂಡ ತುಂಬಾನೇ ಸಪೋರ್ಟ್ ಕೊಟ್ಟರು. ತನಿಖೆಯ ಒಳ್ಳೆ ರೀತಿಯಲ್ಲಿ ಆಯಿತು. ಸಾಕ್ಷಿಯ ನಾಶ ಕೂಡ ಆಗ್ತಾ ಇತ್ತು ಈ ಒಂದು ಪ್ರಕರಣದಲ್ಲಿ. ಅದನ್ನೆಲ್ಲದೂ ಕೂಡ ತಡೆ ಒಡ್ಡಿ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡಿ ಕೋರ್ಟು ಕೂಡ ಇದನ್ನ ಬಹಳಷ್ಟು ಸೂಕ್ಷ್ಮವಾಗಿ ವಿಚಾರಣೆ ಮಾಡ್ತಾ ಇತ್ತು. ಯಾಕಂದ್ರೆ ಅಂತಹ ಒಂದು ಪ್ರಕರಣ ಇದು. ಅದರಲ್ಲಿ 9 ಜನ ಪೊಲೀಸರ ಪ್ರಕರಣ ಅಂದ ಬಳಿಕ ಸೂಕ್ಷ್ಮವಾಗಿ ವಿಚಾರಣೆ, ತನಿಖೆ ಎಲ್ಲವೂ ಕೂಡ ಆಗ್ಲೇಬೇಕಾಗತ್ತೆ. ಬೆದರಿಕೆಗಳು ನ್ಯಾಯಾಧೀಶರಿಗೆ ಅಥವಾ ಲಾಯರ್ಗಳಿಗೆ ಇದೆಲ್ಲವೂ ಕೂಡ ಇತ್ತು. ಇದನ್ನೆಲ್ಲವೂ ಕೂಡ ಮೆಟ್ಟಿ ನಿಂತಂತದ್ದು ಆ ಕುಟುಂಬ, ಜನ, ನ್ಯಾಯಾಧೀಶರು ಇದೆಲ್ಲವೂ ಕೂಡ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಒಟ್ಟು 10 ಜನ ಪೊಲೀಸರು, ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಬಂದ್ರು, ಕಾನ್ಸ್ಟೇಬಲ್ಗಳು ಬಂದ್ರು, ಇನ್ಸ್ಪೆಕ್ಟರ್ ಬಂದ್ರು, ಹೆಡ್ ಕಾನ್ಸ್ಟೇಬಲ್ಗಳು ಬಂದ್ರು. ಸೊ ಇಂಥದ್ರೆಲ್ಲದರಲ್ಲಿ ಟೋಟಲಿ 10 ಜನ ಇದ್ರು. ಅದರಲ್ಲಿ 9 ಜನರಿಗೆ ಶಿಕ್ಷೆ ಆಯಿತು. ಒಬ್ರು ಕೋವಿಡ್ ಒಂದು ಸಂದರ್ಭದಲ್ಲಿ ತೀರ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ 9 ಜನ ಈ ಪೊಲೀಸರಿಗೆ ಈ ಶಿಕ್ಷೆ ಆಗತ್ತೆ. ಸ್ನೇಹಿತರೆ, ಇವರೆಲ್ಲರೂ ಕೂಡ ಆಲ್ರೆಡಿ ಅರೆಸ್ಟ್ ಆಗಿದ್ರು. ಈಗ ಅರೆಸ್ಟ್ ಆಗಿರ್ಲಿ ಅಥವಾ ಈಗ ಶಿಕ್ಷೆ ಆಗಿರ್ಲಿ ಅಂತ ಅಲ್ಲ, ಇವರು ಅರೆಸ್ಟ್ ಆಲ್ರೆಡಿ 1 ವರ್ಷ ಅಥವಾ 2 ವರ್ಷದ ಹಿಂದೆನೆ ಆಗಿದ್ರಂತೆ. ಆದ್ರೆ ಇವರನ್ನ ಯಾವ ಕಾರಣಕ್ಕೂ ಕೂಡ ಹೊರಗಡೆ ಬಿಟ್ಟಿಲ್ಲ ಅಥವಾ ಜಾಮೀನು ಸಿಕ್ಕಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟಿದ್ರು ಸಹಿತ ಇವರನ್ನ ಆಚೆ ಬರದ ಹಾಗೆ ಈ ಒಂದು ಪ್ರಕರಣದಲ್ಲಿ ನೋಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಅಂತಹ ಒಂದು ಪ್ರಕರಣ ಇದು ಎಷ್ಟರ ಮಟ್ಟಿಗೆ ತೀವ್ರತೆ ಹೊಂದಿದ್ದು ನೀವೇ ತಿಳ್ಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ನ ಒಂದು ಕೈ ಚಳಕ ಇದರಲ್ಲಿ ಮುಖ್ಯವಾಗತ್ತೆ. ರೇವತಿ ಎನ್ನುವಂತಹ ಲೇಡಿ ಕಾನ್ಸ್ಟೇಬಲ್. ಸೊ ಅವರೇ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಹೆಚ್ಚಾಗಿ ಮುಂದುವರಿಯುವಿಕೆಯನ್ನ ನಾವು ಕಾಣ್ತೀವಿ. ಎಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥದ್ದು. ಯಾಕಂದ್ರೆ ಇಂತಹ ಪ್ರಕರಣದಲ್ಲಿ ಬೆದರಿಕೆ, ಹೆದರಿಕೆ ಏನೇ ನಾವು ಈ ಒಂದು ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಹೆದರಿಕೆ ಬೆದರಿಕೆ ಇರ್ತವೆ. ಅಂತಂದ್ರೆ 9-10 ಜನ ಪೊಲೀಸ್ಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂದ ಬಳಿಕ ಇದೆಲ್ಲವೂ ಕೂಡ ಸಾಮಾನ್ಯ. ಅದೆಲ್ಲವೂ ಕೂಡ ಲೇಡಿ ಕಾನ್ಸ್ಟೇಬಲ್ ಮೆಟ್ಟಿ ನಿಂತಿರ್ತಕ್ಕಂಥದ್ದು, ಸಾಕ್ಷಿ ಆಧಾರಗಳನ್ನ ತಂದು ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮೇರೆಗೆ ಒಂದು ಒಳ್ಳೆಯ ರೀತಿ ತೀರ್ಪು ನಾವು ಕಾಣ್ತಾ ಇದೀವಿ. ಸ್ನೇಹಿತರೆ, ಹಾಗಾದ್ರೆ ಈ ಕೇಸ್ನ ಮೂಲ ಏನು, ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ತಮಿಳುನಾಡಿನ ತೂತುಕುಡಿ ಎನ್ನುವಂತಹ ಜಿಲ್ಲೆಯ ಸತಾಂಕುಲಂ ಎನ್ನುವಂತಹ ಪ್ರದೇಶ ಅದು. ಆ ಒಂದು ಪ್ರದೇಶದಲ್ಲಿ ಇದು ನಾವು ಯಾವ ಸಂದರ್ಭಕ್ಕೆ ಹೋಗ್ತೀವಿ ಅಂದ್ರೆ, ಲಾಕ್ಡೌನ್ ಆಯ್ತಲ್ವಾ, ಆ ಸಂದರ್ಭಕ್ಕೆ ಹೋಗ್ತೀವಿ, ಕರೋನಾ ಸಮಯಕ್ಕೆ. ಸೊ ಆ ಕರೋನಾ ಸಮಯದಲ್ಲಿ ರಾತ್ರಿ 8 ಗಂಟೆ ಆದ್ರೆ ಎಲ್ಲ ಶಾಪ್ಗಳನ್ನ ಬಂದ್ ಮಾಡಬೇಕು ಎನ್ನುವಂಥದ್ದಿತ್ತು. ಅಥವಾ ಕೆಲವೊಂದಿಷ್ಟು ದಿನಗಳ ಕಾಲ ಪೂರ್ತಿಯಾಗಿ ಕರ್ಫ್ಯೂ ಇತ್ತು. ಆ ಸಂದರ್ಭದಲ್ಲಿ 8 ಗಂಟೆಗೆ ಬಂದ್ ಮಾಡಲೇಬೇಕು ಎನ್ನುವಂತಹ
ಒಂದು ಹೇಳಿಕೆ ಕೂಡ ಇತ್ತು. ಹಾಗಾಗಿ 8 ಗಂಟೆಗೆ ಕರೆಕ್ಟ್ ಆಗಿ ಎಲ್ಲ ಶಾಪ್ಗಳು ಬಂದಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಜೈರಾಜ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಆತನ ಮಗ ಬೆನಿಕ್ಸ್ ಎನ್ನುವಂತಹ ವ್ಯಕ್ತಿ, ಅವ್ರದ್ದೊಂದು ಶಾಪ್ ಇರತ್ತೆ. ಆ ಶಾಪು 8:15 ಗಂಟೆ ಆದರೂ ಸಹಿತ 8:15 ಗಂಟೆ ರಾತ್ರಿ ಸಮಯ. ಸೊ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಬಂದ್ ಮಾಡಿರೋದಿಲ್ಲ. ಯಾಕಂದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚಾಗಿರ್ತಾರೆ. ಹೀಗಾಗಿ ಒಂದು 15 ನಿಮಿಷಗಳ ಕಾಲ ಹೆಚ್ಚುವರಿ ಅಂಗಡಿಯನ್ನ, ಶಾಪನ್ನ ತೆಗೆದಿರ್ತಾರೆ. ಸೊ ಯಾಕಪ್ಪ ತೆಗೆದಿದಿ ಎನ್ನುವಂತಹ ರೀತಿಯಲ್ಲಿ ಪೊಲೀಸರು ಬಳಸುವಂತಹ ಪದಗಳು ನಿಮಗೆ ಗೊತ್ತಲ್ವಾ? ಅದೇ ಸಂದರ್ಭಕ್ಕೆ ಪೊಲೀಸರು ಬರ್ತಾರೆ. ಸೊ ಬಾಯಿಗೆ ಬಂದಂತೆ ಈ ಜೈರಾಜ್ ಎನ್ನುವಂತಹವನಿಗೆ, ಅಂದ್ರೆ ಆತನ ಮಗ ಬೆನಿಕ್ಸ್ ಎನ್ನುವಂಥವರು, ಸೊ ಅವರಿಬ್ಬರಿಗೂ ಕೂಡ ಪೊಲೀಸರು ಕೆಟ್ಟ ಪದದಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಪೊಲೀಸರ ಪದಗಳು ಅಂದ ಬಳಿಕ ನಿಮಗೆ ಗೊತ್ತಾಗತ್ತೆ, ಆದರೆ ಎಲ್ಲರೂ ಕೂಡ ಅದೇ ರೀತಿ ವರ್ತಿಸೋದಿಲ್ಲ. ಈ ಕಿಡಿಗೇಡಿಗಳು ಆ ರೀತಿ ಪದಗಳನ್ನು ವರ್ತಿಸಿದ್ದಾರೆ. ಎಸ್ ಮಗನೇ, ಬಿ ಮಗನೇ, ಬಂದ್ ಮಾಡು ಮಗನೇ, ಈ ರೀತಿ ಎನ್ನುವ ಪದಗಳನ್ನು ಬಳಸಿದಾರಂತೆ. ಈ ಸಂದರ್ಭದಲ್ಲಿ ಈ ಜೈರಾಜ್ ಎನ್ನುವಂಥವರಿಗೆ ಸಿಕ್ಕಾಪಟ್ಟೆ ಮಾತನಾಡಿದ ತಕ್ಷಣ, ಈಗ ಸಾಮಾನ್ಯವಾಗಿ ನಮಗೂ ಕೂಡ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಬೈದ್ರೆ ನಮಗೂ ಕೂಡ ಸಿಟ್ಟು ಬರೋದೇನೆ. ಸಹಜವಾಗಿ ಜೈರಾಜ್ಗೂ ಕೂಡ ಬಂದಿದೆ. ಯಾಕೆ ಸರ್ ಈ ರೀತಿ ಮಾತನಾಡ್ತಿದ್ದೀರಾ? ನಾನು ಅಂಥದ್ದೇನು ತಪ್ಪು ಮಾಡಿದ್ದೀನಿ? ಕೇವಲ 15 ನಿಮಿಷ ಮಾತ್ರ ನಾನು ಈ ಶಾಪನ್ನು ಹೆಚ್ಚಾಗಿ ಓಪನ್ ಮಾಡಿದ್ದೀನಿ. ಸೊ ಅದನ್ನು ಕಸ್ಟಮರ್ ಇದ್ರು ನಾನು ಬಂದ್ ಮಾಡ್ತೀನಿ. ಆದರೂ ಸಹಿತ ಪೊಲೀಸರು ಹೆಚ್ಚು ಕಡಿಮೆ ವಾದಗಳಾಗಿದ್ದಾವೆ. ಅದರಲ್ಲಿ ಜಯರಾಜ್ ಕೂಡ ಮರು ಉತ್ತರ ಕೊಟ್ಟಿರೋದಕ್ಕಾಗಿ ಪೊಲೀಸರ ಎಗೋ ಹರ್ಟ್ ಆಗತ್ತೆ. ಪೊಲೀಸರು ಒಬ್ಬೊಬ್ರದ್ದು ನಿಮಗೆ ಗೊತ್ತಿದೆ, ನನಗೆ ಮಾತಾಡ್ತೀನೋ ಅನ್ನುವಂತಹ ರೀತಿ ಅವ್ರದ್ದು. ಯಾಕಂದ್ರೆ ಪೊಲೀಸ್ ಅನ್ನುವುದು ಒಂದು ಗತ್ತಂತ ಅವ್ರು ತಿಳ್ಕೊಂಡ್ ಬಿಡ್ತಾರೆ. ಆದ್ರೆ ನಾವು ಪ್ರಜೆಗಳ ರಕ್ಷಣೆಗೋಸ್ಕರ ಈ ಕಾಕಿಯನ್ನ ಧರಿಸಿದೀವಿ ಎನ್ನುವಂಥದ್ದನ್ನ ಮರೆತು ಬಿಡ್ತಾರೆ. ಸೊ ಈ ಒಂದು ಎಗೋ ಹರ್ಟ್ ಆಗತ್ತಲ್ವಾ, ಆ ಸಂದರ್ಭದಲ್ಲಿ ಜಯರಾಜ್ ಎನ್ನುವಂಥವರನ್ನ ಡೈರೆಕ್ಟ್ ಆಗಿ ಪೊಲೀಸ್ ಠಾಣೆಗೆ ಎಳೆದೊಯ್ಯಲಾಗತ್ತೆ. ಅಲ್ಲಿ ತನ್ನದೇ ಆದಂತಹ ಲಾಠಿ ಚಾರ್ಜು ಅಥವಾ ಇನ್ನಿತರ ಅವು ಕೈಯ ಚಳಕದಿಂದಾಗಿ ಬಾರಿಸಲ್ಪಡ್ತಾರೆ. ಸೊ ತಮ್ಮ ಎಷ್ಟು ಶ್ರಮ ಇರತ್ತೋ ಅಷ್ಟೆಲ್ಲವೂ ಕೂಡ ಹಾಕಿ, ನಿಮಗೆ ಗೊತ್ತಲ್ವ ಲಾಠಿ ಚಾರ್ಜ್ ಯಾವ ರೀತಿಯಾಗಿ ಪೊಲೀಸರು ಮಾಡ್ತಾರಂತ. ಸೊ ಅದೇ ರೀತಿ ಸಹಜವಾಗಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಿಮಗೆ ಗಮನಿಸಿರಬಹುದು, ಲಾಕ್ಡೌನು ಕೊರೋನಾ ಟೈಮ್ದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಂಗಾಗಿತ್ತು ಸರ್ಕಾರ. ಸೊ ಆ ಗೆರೆನೂ ಕೂಡ ಮೀರಿ ಹೋಗಿದ್ರು. ನಾನೇನು ಪೊಲೀಸರು ಅವರು ಗೆರೆ ಅಂದ್ರೆ ತಮಗೆ ಮನಸ್ಸಿಗೆ ಬಂದಾಗೆ ಮಾಡಿದ್ದಾರೆ ಎಲ್ಲರೂ ಕೂಡ ಅಂತ ಅನ್ನಲ್ಲ. ಕೆಲವೊಂದಿಷ್ಟು ಪೊಲೀಸರು ಆದ್ರೆ ಎಷ್ಟು ರೇಂಜ್ ಇತ್ತೋ ಅಷ್ಟು ಮಾಡಲಿಲ್ಲ. ಅದನ್ನ ಹೊರತುಪಡಿಸಿ ಗೆರೆ ದಾಟಿ ಹೋಗ್ತಾರಲ್ವಾ, ಮೀರಿ ಹೋಗಿದ್ರು. ಸೊ ನಾನೇ ರಾಜ ಅನ್ನುವಂತಹ ರೀತಿಯಲ್ಲಿ ನಡ್ಕೊಂಡ್ ಬಿಟ್ರು. ಹಾಗಾಗಿ ಈ ಜಯರಾಜ್ ಎನ್ನುವಂತವನಿಗೆ ಸಿಕ್ಕಾಪಟ್ಟೆ ಹೊಡೆದ್ರು. ಹೀಗೆಲ್ಲ ಆದ ಬಳಿಕ ಸಹಜವಾಗಿ ಮಗ ಅಪ್ಪನನ್ನ ಈ ರೀತಿ ಅರೆಸ್ಟ್ ಮಾಡಿದ್ದಾರೆ, ಹೊಡಿತಾ ಇದ್ದಾರೆ ಅಂದ ಬಳಿಕ ಬಿಡಿಸ್ಕೊಂಡು ಬರ್ಲೇಬೇಕಲ್ವಾ. ನಾವು ನೀವಾದ್ರೂ ಸಹಿತ ಇದನ್ನೇ ಮಾಡ್ತಾ ಇದ್ವಿ. ಹೀಗಾಗಿ ಬೆನಿಕ್ಸ್ ಎನ್ನುವಂತ ಸ್ವಲ್ಪ ಫಿಟ್ ಆಗಿರ್ತಕ್ಕಂತಹ, ಜಿಮ್ ಬಾಡಿ ಇರ್ತಕ್ಕಂತಹ ಮನುಷ್ಯ, ಸೊ ಇವನು ಕೂಡ ಸಾಮಾನ್ಯವಾಗಿ ಎಲ್ಲರೂ ಹೋಗುವಂತೆ ಪೊಲೀಸ್ ಠಾಣೆಗೆ ಹೋಗಿ ಅಪ್ಪನನ್ನ ಬಡಿಯುವಂತಹ ಸಂದರ್ಭದಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪೊಲೀಸರನ್ನ ಒಂದ್ ಸ್ವಲ್ಪ ತಳ್ಳಿ ನನ್ನ ಅಪ್ಪನನ್ನ ಹೊಡಿಬೇಡಿ ಅಂತ ಅಡ್ಡ ನಿಲ್ತಾರಲ್ವಾ, ಸೊ ಆ ರೀತಿಯಾಗಿ ಒಂದ್ ಸ್ವಲ್ಪ ಅಡ್ಡ ಹೋಗಿದ್ದಾನೆ ಅಷ್ಟೇ. ಆದ್ರೆ ಪೊಲೀಸರು ನನ್ನನ್ನೇ ತಳ್ತೀಯಾ ಅನ್ನುವಂತಹ ರೀತಿಯಲ್ಲಿ ಎಗೋ ಮತ್ತಷ್ಟು ಹರ್ಟ್ ಆಗತ್ತೆ. ಸೊ ಪೊಲೀಸರ ಸಿಟ್ಟು ಇದೆಲ್ಲವೂ ಕೂಡ ಕಾರಣವಾಯಿತು ಇದಕ್ಕೆಲ್ಲ. ಸೊ ಹಾಗಾಗಿ ಇಬ್ಬರನ್ನೂ ಕೂಡ ಚಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಲಾಕಪ್ನಲ್ಲಿ ಹಾಕ್ತಾರೆ, ಮತ್ತೆ ಹೊಡಿತಾರೆ. ಆದರೆ ತನ್ನ ಸ್ನೇಹಿತರು, ತನ್ನ ಕುಟುಂಬಸ್ಥರು ಎಲ್ಲರೂ ಕೂಡ, ಇವರಿಬ್ಬರ ಸಾರ್ವಜನಿಕರು ಎಲ್ಲರೂ ಕೂಡ ಬಂದ್ರು, ಪೊಲೀಸ್ ಠಾಣೆಯ ಮುಂದೆ ನಿಂತ್ಕೊಂಡ್ರು. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಬರ್ತಾ ಇದ್ರಿ, ಸೊ ಏನು ಅಂಥದ್ದಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ನಟಿಸಿ ಅವರಿಗೆ ವಾಪಸ್ ಕಳಿಸೋದು, ಯಾರನ್ನು ಕೂಡ ಭೇಟಿ ಆಗದ ರೀತಿಯಲ್ಲಿ ನೋಡೋದು. ಸೊ ಆ ಥರನ್ನ ಅವರು ಅದೇ ಕೊನೆಯ ಸಂದರ್ಭದಲ್ಲಿ ನೋಡಿರೋದು. ಅಂದ್ರೆ ಶಾಪ್ನಲ್ಲಿ ಏನು ನೋಡಿರ್ತಾರಲ್ವ ಅದೇ ಫೈನಲ್. ಅದಾದ ಬಳಿಕ ಯಾವತ್ತೂ ಕೂಡ ಅವರು ತಂದೆ ಮಗ ಕಣ್ಣಿಗೆನೆ ಕಾಣಿಸೋದಿಲ್ಲ. ಸೊ ಆ ರೀತಿ ಆ ಸಂದರ್ಭದಲ್ಲಿ ಆಗತ್ತೆ. ಸಾರ್ವಜನಿಕರಿಗೂ ಕೂಡ ಅದನ್ನೇ ಹೇಳ್ತಾರೆ. ಸೊ ಯಾರೂ ಕೂಡ ಗುಂಪಾಗಿ ನಿಂತ್ಕೊಳ್ಳೋದಿಲ್ಲ. ಸೊ ಇದೆಲ್ಲವೂ ಕೂಡ ಸರ್ಕಾರ ಮಾಡಿರ್ತಕ್ಕಂತಹ ನಿಯಮ. ಪೊಲೀಸ್ ಠಾಣೆಯ ಮುಂದೆ ಈ ರೀತಿ ಗುಂಪಾಗಿ ನಿಂತರೆ ಕೊರೋನಾ ಮತ್ತಷ್ಟು ಸ್ಪ್ರೆಡ್ ಆಗತ್ತೆ. ಸೊ ಹೀಗಾಗಿ ದಯಮಾಡಿ ಇಲ್ಲಿಂದ ಹೊರಟು ಹೋಗಿ ಎನ್ನುವಂತಹ ರೀತಿಯಲ್ಲಿ ಅಲ್ಲಿಯ ಜನರನ್ನ ಕಳಿಸಿಕೊಟ್ಟಿದ್ದಾರೆ. ಆತರು ಕೂಡ ಕುಟುಂಬಸ್ಥರು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೇನ್ ಬಿಟ್ಟು ಕಳಿಸ್ತಾರೆ, ಆ ರೀತಿ ಏನ್ ದೊಡ್ಡದಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅನ್ಕೊಂಡಿದ್ರು. ಸೊ ಆದ್ರೆ ಒಳಗಡೆ ಆಗಿರೋದೇ ಬೇರೆ ವಿಷಯ. ಸೊ ಆ ಸಂದರ್ಭದಲ್ಲಿ ಕೂಡ ಪೊಲೀಸರು ಬೇಗ ಬರ್ಕೊಳ್ತಾರೆ. ಏನಂದ್ರೆ ಪೊಲೀಸರ ಕೆಲಸಕ್ಕೆ ಅಡ್ಡಿ ತಂದಿರತಕ್ಕಂಥದ್ದು,
ಪೊಲೀಸರಿಗೆ ಮರು ಮಾತಾಡ್ತಿರ್ತಕ್ಕಂಥದ್ದು, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಹೀಗೆ 4-5 ಒಂದು ಪ್ರಕರಣಗಳನ್ನ ಬರ್ಕೊಂಡು ಬಿಟ್ಟಿದ್ದಾರೆ. ಹಾಗೆ ಈ ಘಟನೆ ನಡೆದಿರತಕ್ಕಂಥದ್ದು 2020 ಜೂನ್ 19ನೇ ತಾರೀಕು. ಆ ರಾತ್ರಿ ಸಿಕ್ಕಾಪಟ್ಟೆ ಹೊಡಿತಾರೆ, ಬಡಿತಾರೆ. ತದನಂತರ ಜೂನ್ 20ನೇ ತಾರೀಕು ಬೆಳಿಗ್ಗಿನ ಜಾವ ಕೋರ್ಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ಜಡ್ಜ್ಗಳ ಹತ್ರ ಕರೆದೊಯ್ತಾರೆ ಇವರಿಬ್ಬರನ್ನ. ಸೊ ಕೋರ್ಟಿಗೆ ಮಾಡೋದಿಲ್ಲ, ಆದ್ರೆ ಜಡ್ಜ್ಗಳ ಮನೆಗೆ ಕರೆದೊಯ್ತಾರೆ. ಅದರಲ್ಲಿ ಈಗ ಮೆಡಿಕಲ್ ರಿಪೋರ್ಟ್ಗಳನ್ನು ಕೂಡ ಸರ್ಕಾರಿ ಆಸ್ಪತ್ರೆಗಳಿಂದ ಪೊಲೀಸರು ದುಡ್ಡು ಕೊಟ್ಟು ಚೇಂಜ್ ಮಾಡಿಸಿರ್ತಾರೆ. ಅಂದ್ರೆ ಹೊಡೆಯೋದು ಬಡಿಯೋದು ಮಾಡಿರ್ತಾರೆ, ಅದರಲ್ಲಿ ರಿಪೋರ್ಟ್ನಲ್ಲಿ ಏನೋ ಬಂದಿರಬಾರದು ಎನ್ನುವಂತಹ ರೀತಿಯಲ್ಲಿ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು. ಜಡ್ಜ್ಗಳ ಮನೆಗೆ ಹೋಗ್ತಾರೆ. ಜಡ್ಜ್ಗಳು ಮನೆಯ ಬಾಲ್ಕನಿ ಮೇಲೆ ಇತ್ಕೊಂಡೆ ನೋಡ್ತಿರ್ತಾರೆ, ಯಾಕಂದ್ರೆ ಕೊರೋನಾ ಭಯ. ಸೊ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಲ್ವಾ. ಸೊ ಹೀಗಾಗಿ ಅವ್ರು ಕೆಳಗಡೆ ಇರ್ತಾರೆ, ಇಬ್ರು ಕೂಡ ಮೇಲ್ಗಡೆ ಜಡ್ಜ್ಗಳು. ಏನೇನಾಗತ್ತೆ ಎಲ್ಲವೂ ಕೂಡ ವಿಚಾರಣೆ ಮಾಡ್ತಾರೆ, ಮೆಡಿಕಲ್ ರಿಪೋರ್ಟ್ಗಳನ್ನ ನೋಡ್ತಾರೆ. ಅಲ್ಲಿ ಏನೂ ಇರೋದಿಲ್ಲ, ಯಾಕಂದ್ರೆ ಚೇಂಜ್ ಮಾಡಿರ್ತಾರಲ್ವ ಆಲ್ರೆಡಿ ಪೊಲೀಸರು. ಸೊ ಅವರ ಮೈ ಮೇಲೆ ಇರ್ತಕ್ಕಂತಹ ಗಾಯಗಳು ಕೂಡ ಕಾಣಿಸೋದಿಲ್ಲ. ಸೊ ಮೇಲೆ ಇವರು ಕೆಳಗಡೆ, ಈ ರೀತಿಯಾಗಿ ವಿಚಾರಣೆ ನಡೀತಾ ಇರತ್ತೆ. ಇದೆಲ್ಲ ರಿಪೋರ್ಟ್ ಅನ್ನ ನೋಡಿದ ಜಡ್ಜು ಆತನ ಗಾಯವನ್ನೇ ನೋಡೋದಿಲ್ಲ, ಯಾಕಂದ್ರೆ ದೂರ ನಿಂತ್ಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಆತರ ಮೇಲೆ ಆಗಿರ್ತಕ್ಕಂತಹ ಗಾಯಗಳು, ಅದರಲ್ಲಿ ಮಾಸ್ಕ್ ಕೂಡ ಧರಿಸಿರ್ತಾರೆ, ಮುಖಕ್ಕೆ ಆಗಿರ್ತಕ್ಕಂತಹ ಗಾಯಗಳು ಏನು ಕಾಣಿಸದೆ ಕಾರಣಕ್ಕಾಗಿ ಆತರ ಮೇಲೆ ಪೊಲೀಸರು ಸ್ಟ್ರಾಂಗ್ ಕೇಸ್ ಹಾಕಿ ಈ ತರನ ನಮ್ಮ ಕಸ್ಟಡಿಗೆ ನೀವು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಜಡ್ಜ್ಗಳಿಗೂ ಕೂಡ ಹೇಳಿರ್ತಾರೆ. ಹೀಗಾಗಿ ಒಂದು 15 ದಿನಗಳ ಕಾಲ ಕಸ್ಟಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿನೇ ಇವರು ಇರಬೇಕಾಗತ್ತೆ. ಸೊ ಹಾಗಾಗಿ ಇದು 20ನೇ ತಾರೀಕು ನಡೆದಂತಹ ಘಟನೆ. ಇದಾದ ಬಳಿಕ 22ನೇ ತಾರೀಕು ಅಂದ್ರೆ 21ನೇ ತಾರೀಕು ಕೂಡ ಸಿಕ್ಕಾಪಟ್ಟೆ ಹೊಡಿತಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಸೊ ಅಷ್ಟರ ಮಟ್ಟಿಗೆ ಗಾಯಗಳನ್ನ ಹೊಡೆಯುವುದನ್ನ ಇದೆಲ್ಲವೂ ಕೂಡ ನಡೆಸಿರ್ತಾರೆ. 22ನೇ ತಾರೀಕು ಬಹಳ ಗಾಯ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಆತರನ್ನ ಆಸ್ಪತ್ರೆಗೆ ದಾಖಲಿಸಲಾಗತ್ತೆ. ಆ ಸಂದರ್ಭದಲ್ಲಿ ಮಗ ಬೆನಿಕ್ಸ್ ಕೇವಲ 31ರಿಂದ 32 ವಯಸ್ಸು ಇರತಕ್ಕಂಥವರು. ಸೊ ಈತರು ಕೂಡ ಸಾವನ್ನಪ್ತಾರೆ. ಇದಾದ ಬಳಿಕ ತಂದೆ ಜೈರಾಜ್ ಈತರು ಕೂಡ ಇದೇ 22-23ನೇ ತಾರೀಕಿನ ಸಂದರ್ಭದಲ್ಲಿ ಸಾವನ್ನಪ್ತಾರೆ. ಇದನ್ನ ಸಾರ್ವಜನಿಕವಾಗಿ ಪೊಲೀಸರು ಕೂಡ ಹೇಳ್ತಾರೆ. ಅಂದ್ರೆ ಹೊಡೆದಿದ್ದೀವಿ, ಈ ರೀತಿ ಆಗಿದೆ ಅಂತಲ್ಲ, ಈತರಿಗೆ ಉಸಿರಾಟದ ತೊಂದರೆ ಇತ್ತು, ಹೀಗಾಗಿ ಇವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಆಗಿರೋದು ಜನರ ಗಮನಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಈಗ ಕೋರ್ಟ್ಗೆ ಒಯ್ತಿದ್ದಾರೆ ಅಂತ ಬಳಿಕ ಸ್ವಲ್ಪ ಜನರಂತರೂ ಗಮನಿಸಿರ್ತಾರೆ. ಅಲ್ಲೇ ಅಂದ್ರೆ ಈಗ ಕುಟುಂಬ ಅಂದ ಬಳಿಕ ಪೊಲೀಸ್ ಠಾಣೆಗೆ ಬರೋದನ್ನ ಬಿಟ್ಬಿಟ್ಟು ಮನೆಯಲ್ಲಿ ಕುಂತ್ಕೊಳಕ್ ಆಗತ್ತ. ಕೆಲವೊಂದಿಷ್ಟು ಜನ ಆದ್ರೂ ಪೊಲೀಸ್ ಠಾಣೆ ಆಚೆ ಈಚೆ ಅಂತೂ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಗಮನಿಸಿದ್ದಾರೆ. ಆತರಿಗೆ ನಡೆದು ಹೋಗ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದ್ವು. ಅದಾದ ಬಳಿಕ ಆತರಿಗೆ ಏನು ಆಗಿಲ್ಲ, ಮತ್ತೆ ಪೊಲೀಸ್ ಠಾಣೆ ಒಳಗೂ ಕೂಡ ಬಿಟ್ಟಿರಲಿಲ್ಲ ಜನರಿಗೆ, ಅದು ಕೂಡ ಒಂದು ಅನುಮಾನ ಇತ್ತು. ಅದಾದ ಬಳಿಕ ದಿಢೀರನೆ ಸಾವನ್ನಪ್ತಾರೆ, ಅದು ಉಸಿರಾಟದ ಕೊರತೆ ಅಂದ ಬಳಿಕ ಸಾಮಾನ್ಯ ಪ್ರಜೆಗಳಿಗೆ ಗೊತ್ತೇ ಆಗೋದಿಲ್ವಾ ಪೊಲೀಸರಂದ್ರೆ ಏನ್ ಬೇಕಾದ್ರೂ ಕೂಡ ಮಾಡಬಹುದಾ? ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಅನುಮಾನ ಆಗತ್ತೆ. ಹೀಗಾಗಿ ಇದು ಜನರ ಆಕ್ರೋಶಕ್ಕೆ, ಸಾರ್ವಜನಿಕರ ಆಕ್ರೋಶ ಇನ್ನೂ ಹೆಚ್ಚಾಗ್ಬಿಡತ್ತೆ. ಇದೆಲ್ಲ ಕಾರಣದಿಂದ ಸಾರ್ವಜನಿಕರು ತುಂಬಾ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಪ್ರತಿಭಟನೆ ಆಗತ್ತೆ, ತೀವ್ರವಾಗಿ ಇದರ ಬೆಳವಣಿಗೆ ಆಗತ್ತೆ. ಹೀಗಾಗಿ ಹೈಕೋರ್ಟ್ ಇದರ ಮಧ್ಯ ಪ್ರವೇಶ ಮಾಡತ್ತೆ. ಈ ರೀತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಹೈಕೋರ್ಟ್ ತೀರ್ಮಾನಿಸುತ್ತೆ, ಇದನ್ನ ಮೇಲಧಿಕಾರಿಗಳಿಗೆ ರವಾನಿಸಿ ಇದನ್ನ ಒಂದು ಚರ್ಚೆ ಆಗ್ಲೇಬೇಕು, ಇದರ ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿರ್ತಕ್ಕಂತಹ CCTV ಫೋಟೋಸ್ಗಳನ್ನ ಒಂದು ಸ್ವಲ್ಪ ಮಾನಿಟರ್ ಮಾಡ್ಕೊಳ್ಳಿ, ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳನ್ನ ಕಳಿಸಿರ್ತಾರೆ. ಆದ್ರೆ ಪೊಲೀಸರು ಇದಕ್ಕೆ ಬೆದರಿಕೆ ಹಾಕಿ ಯಾವುದೇ ರೀತಿ CC ಫೋಟೋಸ್ಗಳನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಕಲೆಕ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಇದೆಲ್ಲವೂ ಕೂಡ ಅನುಮಾನಾಸ್ಪದ ಆಗತ್ತೆ. ಅದರಲ್ಲಿ ಓರ್ವ ಕಾನ್ಸ್ಟೇಬಲ್ ಕೂಡ ಮ್ಯಾಜಿಸ್ಟ್ರೇಟ್ ಅನ್ನ ಅಂದ್ರೆ ಬಂದಿರತಕ್ಕಂತಹ ಅಧಿಕಾರಿಗಳಿಗೆ ಹೆದರಿಕೆ ಹಾಕ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಾವೇನು ಅರೆಸ್ಟ್ ಆಗ್ತೀವ? ಖಂಡಿತವಾಗ್ಲೂ ನಾವು ಹೊರಗಡೆ ಬಂದೇ ಬರ್ತೀವಿ, ನೀವು ಈ ರೀತಿ ಮಾಡೋದ್ರಿಂದ ನಮ್ಮನ್ನು ಏನು ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ಆತರಿಗೆ ಹೆದರಿಕೆ ಕೂಡ ಆಗ್ತಾರೆ ಜಡ್ಜ್ಗಳಿಗೆ. ಸೊ ಇದೆಲ್ಲವೂ ಕೂಡ ಇನ್ನೂ ತೀವ್ರ ಬೆಳವಣಿಗೆ ಕಾಣುತ್ತೆ. ನಾನೀಗ ಒಂದು ವಿಷಯವನ್ನ ವಿಸ್ತಾರ ಮಾಡ್ತೀನಿ, ಒಂದು ಹೆಸರನ್ನ. ಸೊ ಅದನ್ನ ನೆನಪಿಟ್ಕೊಂಡ್ ಬಿಡಿ, ಲೇಡಿ ಕಾನ್ಸ್ಟೇಬಲ್ ರೇವತಿ ಎನ್ನುವಂಥವರು. ಹೌದು, ಇದನ್ನ ಐತಿಹಾಸಿಕವಾಗಿ ನಾನು ನೆನಪಿಟ್ಕೊಳ್ಬೇಕು, ನಾನಂತೂ ನೆನಪಿಟ್ಕೊಳ್ತೀನಿ. ಯಾಕಂದ್ರೆ ಈ ಒಂದು ಲೇಡಿ ಕಾನ್ಸ್ಟೇಬಲ್ ಇರುವಂತಹ ಕಾರಣಕ್ಕಾಗಿ
ಅಲ್ಲಿ ಬಂದಿರತಕ್ಕಂತಹ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ಸಿಕ್ಬಿಡತ್ತೆ. ಯಾಕಂದ್ರೆ ಈ ಲೇಡಿ ಕಾನ್ಸ್ಟೇಬಲ್ಗೆ ರೇವತಿ ಅವರಿಗೆ ತುಂಬಾನೇ ಸಂಕಟ ಆಗಿರತ್ತೆ. ಅವರಿಬ್ಬರನ್ನ ಕರೆದು ತಂದು ಹೊಡೆಯುವುದು ಇದೆಲ್ಲವೂ ಕೂಡ ನೋಡಿರ್ತಾರೆ, ಕಣ್ಣಾರೆ ಕಂಡಿರ್ತಾರೆ. ಪ್ರತಿ 10 ನಿಮಿಷ ವಿರಾಮ ಕೊಡ್ತಾರಂತೆ, ಮತ್ತೆ ಚಸ್ತಾರಂತೆ. 10 ನಿಮಿಷ ವಿರಾಮ ಕೊಡ್ತಾರಂತೆ, ಮತ್ತೆ ಹೊಡೆಯುವುದಂತೆ. ಇದು ಪ್ರಾಕ್ಟೀಸ್ಗೋಸ್ಕರ ಇಬ್ರು ಸಿಕ್ಬಿಟ್ರು ನಮಗೆ ಹೆಂಗ ಬೇಕಾದ್ರೂ ಹೊಡಿಬಹುದು, ಹೆಂಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು. ನಮಗೆ ಸೊಕ್ಕನ್ನ ತೋರಿಸ್ತಾರೆ, ನಮಗೆ ವಾಪಸ್ ಮಾತನಾಡ್ತಾರೆ, ನಮಗೆ ಎದುರು ಮಾತಾಡ್ತಾರೆ. ಈ ರೀತಿ ಸಿಟ್ಟಿನಲ್ಲಿ ಹೋಗೋದು, ಹೊಡೆಯೋದು, ಬರೋದು, ಮತ್ತೆ ಹೋಗೋದು, ಹೊಡೆಯೋದು, ಬರೋದು. ತಮ್ಮ ಶೌರ್ಯ ಎಷ್ಟಿದೆಯೋ, ತಮ್ಮ ತಾಕತ್ ಎಷ್ಟಿದೆಯೋ ಅದೆಷ್ಟೆಲ್ಲವೂ ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾರೆ ನೋಡಿ. ಆ ರೀತಿಯಲ್ಲಿ ಮಾಡಿದಾರಂತೆ. ಇದೆಲ್ಲವೂ ಕೂಡ ಮನಸ್ತಾಪ ಉಂಟಾಗಿದೆ ಈ ಲೇಡಿ ಕಾನ್ಸ್ಟೇಬಲ್ ರೇವತಿ ಅವರಿಗೆ. ಇವರೆಲ್ಲರೂ ಕೂಡ ಈ ರೀತಿ ಮಾಡಿದಾರೆನ್ನುವಂಥದ್ದು ಐ ವಿಟ್ನೆಸ್ ಸಿಕ್ಕಂಗಾಗ್ಬಿಡುತ್ತೆ ಸೊ ಮೇಲಧಿಕಾರಿಗಳಿಗೆ. ಹಾಗಾಗಿ ಇಲ್ಲಿ ಮತ್ತೊಂದು ಡೀಟೇಲ್ಸ್ ಕಲೆಕ್ಟ್ ಸಿಕ್ಬಿಡತ್ತೆ, ಅಂದ್ರೆ ಸಂಪೂರ್ಣ ಮಾಹಿತಿನೇ ಇದಾಗಿರುತ್ತೆ. ಹೀಗಾಗಿ ಇದಕ್ಕೆ ಒಂದು ಕಲೆ ಸಿಕ್ಕಂಗ ಆಗ್ಬಿಡತ್ತೆ. ಇವರ ಜೊತೆಗೆ ಇನ್ನೊಬ್ಬ ಓರ್ವ ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್ ಧ್ವನಿಗೂಡಿಸ್ತಾರೆ. ಅಂದ್ರೆ ಈ ರೀತಿ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನಂಬಿಕೆಯನ್ನ ಕೊಡ್ತಾರೆ ಮಿನಿಸ್ಟ್ರಿಸ್ಟ್ಗೆ. ಸೊ ಹೀಗಾಗಿ ಹೈಕೋರ್ಟ್ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆದ್ರೆ ಇಲ್ಲಿರ್ತಕ್ಕಂತಹ ಮೇಲಧಿಕಾರಿಗಳು ಈ ಲೇಡಿ ಕಾನ್ಸ್ಟೇಬಲ್ಗಳಿಗೆ ಹೆದರಿಕೆ ಹಾಕುವಂತಹ ಕೆಲಸ ಕೂಡ ಮಾಡ್ತಾರೆ. ಮೇಲಧಿಕಾರಿಗಳಿಗೆ ಈ ರೀತಿ ಮಾಡೋದಾ, ಹೆದರಿಕೆ ಹಾಕೋದು, ನಿಮ್ಮನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ನಮಗೇನಾದ್ರೂ ಈ ರೀತಿ ಸಮಸ್ಯೆ ಆದ್ರೆ ಹೀಗೆ ಹಾಗೆ ಅಂತ ಒಂದು ಹೆದರಿಕೆ ಹಾಕ್ತಾರೆ. ಆದ್ರೆ ಇದಕ್ಕೆ ಹೈಕೋರ್ಟ್ ಹೇಳುತ್ತೆ ಇವರಿಗೆ ರಕ್ಷಣೆ ನಾವು ಕೊಡ್ತೀವಿ, ನೀವೇನ್ ಮಾಡ್ತೀರಾ ಮಾಡಿ ಎನ್ನುವಂತಹ ರೀತಿಯಲ್ಲಿ ವರ್ತಿಸುತ್ತೆ. ಹೈಕೋರ್ಟ್ ಇವರಿಗೆ ರಕ್ಷಣೆ ಕೂಡ ಕೊಡುತ್ತೆ. ಪೊಲೀಸರು ಈ ವಿಷಯವನ್ನ ಎಷ್ಟೇ ಪ್ರಯತ್ನ ಮಾಡ್ತಾರೆ ಮುಚ್ಚಾಕ್ಲಿಕ್ಕೆ, ಅಂದ್ರೆ ಇವರು ಉಸಿರಾಟದಿಂದ ಸತ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ವರ್ತಿಸುತ್ತೆ. ಆದ್ರೆ ಅಲ್ಲಿಯ ರಾಜ್ಯ ಸರ್ಕಾರವು ಕೂಡ ಇನ್ನು ಸರ್ಕಾರದ ಹೆಸರು ಹಾಳಾಗಬಾರ್ದಲ್ವಾ, ಹೀಗಾಗಿ ಹಾಗೆ ಆಗಿದೆ ಎನ್ನುವಂತಹ ರೀತಿಯಲ್ಲಿ ವರ್ತಿಸುತ್ತೆ. ಆದ್ರೆ ಇದು ಹೆಚ್ಚಿನ ಪ್ರತಿಭಟನೆ ಪ್ರಾರಂಭವಾಗತ್ತೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ ಸಾರ್ವಜನಿಕರು. ಇದೆಲ್ಲವೂ ಕೂಡ ಆದ ಬಳಿಕ ಸರ್ಕಾರ ಕೊನೆಯದಾಗಿ ಸಿಬಿಐ ತನಿಖೆಗೆ ಕೊಡ್ಲೇಬೇಕಾಗತ್ತೆ. ಹೀಗಾಗಿ ಸಿಬಿಐ ತನಿಖೆ ಮುಂದುವರಿಯುತ್ತೆ. ಸಿಬಿಐ ತನಿಖೆಗೆ ಏನ್ ಹೋಗತ್ತಲ್ವಾ ಅಲ್ಲಿ ಪ್ರಾರಂಭವಾಗತ್ತೆ ನೋಡಿ. ಪ್ರಾಥಮಿಕ ತನಿಖೆಯಲ್ಲಿನೇ ಸಿಕ್ಕಿಬಿಡ್ತಾರೆ ಈ 10 ಜನ ಪೊಲೀಸರು. ಸೊ ಇವರೇ ಮಾಡಿದಾರೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿನೇ ಕನ್ಫರ್ಮ್ ಆಗತ್ತೆ. ಇವರನ್ನ ಲಾಕಪ್ಗೂ ಕೂಡ ಹಾಕಲಾಗತ್ತೆ, ಕಸ್ಟಡಿಗೆ ತೆಗೆದುಕೊಳ್ಳಲಾಗತ್ತೆ. ಅಲ್ಲಿಗೇನು ಹೊಡೆದಿರ್ತಾರಲ್ವಾ ಆ ಲಾಕಪ್ನಲ್ಲಿ ರಕ್ತವೂ ಕೂಡ ಗೋಡೆಗಂಟಿರತ್ತೆ, ಪೈಪ್ಗಳಿಗಂಟಿರುತ್ತೆ, ಲಾಟಿಗಳಿಗಂಟಿರುತ್ತೆ. ಇದೆಲ್ಲವೂ ಕೂಡ DNA ಮ್ಯಾಚ್ ಮಾಡಿ ನೋಡ್ತಾರೆ. ಎಲ್ಲವೂ ಕೂಡ ಒಂದೊಂದಾಗಿನೇ ಹೊರ ಬೀಳ್ತಾ ಹೋಗುತ್ತೆ ವಿಷಯ. ಯಾವ ರೀತಿಯಾಗಿ ಹೊಡೆದಿದ್ರು ಅನ್ನುವಂಥದ್ದು ವಿಚಾರ ಮಾಡಿ ಊಹಿಸಿ. ಹೊಡೆದು ಒಂದು ಜೀವವನ್ನ ತೆಗೆಯುವುದಂದ್ರೆ ಎಷ್ಟು ಹೊಡೆತ ಬಿದ್ದಿರಬಹುದು ನೀವೇ ಥಿಂಕ್ ಮಾಡಿ. ಸಾಮಾನ್ಯವಾದ ವಿಚಾರಕ್ಕೆ ಎಗೋ ಹೊರಟ ಹಾಗೆ 2 ಜೀವವನ್ನೇ ತೆಗೆದು ಬಿಡುವಂತಹ ಪರಿಸ್ಥಿತಿಗೆ ಪೊಲೀಸರು ಬಂದ್ಬಿಟ್ರು. ಇದು ಎಲ್ಲವೂ ಕೂಡ ಬಹಳ ಮನಸ್ತಾಪ ಆಗುವಂಥದ್ದು. ಸೊ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡ್ರೆ ಅಲ್ಲ ಇದು, ಯಾಕಂದ್ರೆ ಈಗ ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆ ಆಗಬಾರದು, ಇಲ್ಲಿಗೆ ಸ್ಟಾಪ್ ಆಗಬೇಕದು. ಹೀಗಾಗಿ ಕೋರ್ಟು, ಕಾನೂನು, ಕಚೇರಿ ಎನ್ನುವಂಥದ್ದು ಒಂದು ಸ್ವಲ್ಪ ನಂಬಿಕೆ ಬರಬೇಕು ಜನರಿಗೆ. ಅಂತಹ ಒಂದು ತೀರ್ಪಿದು ಸ್ನೇಹಿತರೆ. ಹೊಡೆದಿರುವಂತಹ ಏಟಗಳಿಗೆ ರಕ್ತ ಕೆಳಗಡೆ ಬಿದ್ದಿರುತ್ತೆ. ಆ ರಕ್ತಗಳನ್ನ ತಮ್ಮ ಬಟ್ಟೆಯಿಂದ ನೀವೇ ಒರೆಸಿಕೊಳ್ಳಿ ಎನ್ನುವಂತಹ ರೀತಿಯಲ್ಲಿ ಅವರಿಗೆ ಹೇಳ್ತಾರೆ. ತಾವು ಒರೆಸಿದರೆ ಅಥವಾ ರಕ್ತ ಹತ್ತತ್ತೆ ಅಥವಾ ಎವಿಡೆನ್ಸ್ ಸಿಗುತ್ತೆ, ಇದೆಲ್ಲವೂ ಕೂಡ ಹೆದರಿಕೆ ಪೊಲೀಸರಿಗೆ. ಹೀಗಾಗಿ ಅವರಿಗೆ ಒರೆಸಿಕೊಳ್ಳಿ ಎನ್ನುವಂತಹ ರೀತಿಯಲ್ಲಿ ಭಯ ಹಾಕುವುದು, ಇದೆಲ್ಲವೂ ಕೂಡ ಸಿಬಿಐ ತನಿಖೆಯಲ್ಲಿ ಉಲ್ಲೇಖವಾಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಗಮನಿಸಿದ ಹೈಕೋರ್ಟ್ ಇವರಿಗೆ ಜಾಮೀನೇ ಆಗಬಾರದಂತ ನೋಡ್ಕೊಳ್ಳುತ್ತೆ. ಜನರ ಆಕ್ರೋಶದಿಂದನೇ ಇದೆಲ್ಲವೂ ಕೂಡ ಸಾಧ್ಯ ಆಗಿತ್ತು ಸ್ನೇಹಿತರೆ. ಯಾಕಂದ್ರೆ ಸಿಬಿಐ ತನಿಖೆಗೆ ಕೋರ್ಟ್ಗಳು ಇದೆಲ್ಲವೂ ಕೂಡ ಮುಂದಾಗ್ತಾನೆ ಇರಲಿಲ್ಲ, ಅಥವಾ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪ್ರತಿಭಟನೆ, ಸಾರ್ವಜನಿಕರ ಆಕ್ರೋಶ ಇದೆಲ್ಲದರ ಮೇರೆಗೆ ಸರ್ಕಾರ ಮುಂದೆ ಬಂದು ಈ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇಲ್ಲ ಅಂದ್ರೆ ಆ ಕೇಸ್ ಅಲ್ಲೇ ಮುಗಿದೋಗ್ತಾ ಇತ್ತು, ಯಾವ ಮಟ್ಟಿಗೂ ಕೂಡ ಬೆಳವಣಿಗೆ ಆಗ್ತಾ ಇರಲಿಲ್ಲ. ಸೊ ಪ್ರಜೆಗಳಿಂದಾನೇ ಇದೆಲ್ಲವೂ ಕೂಡ ಸಾಧ್ಯವಾಯಿತು. ಒಂದು ಕಡೆ ನೋಡಿದ್ರೆ ಕೋರ್ಟ್ ಒಳ್ಳೆಯ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. ಆದ್ರೆ ಈ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಇದೆಲ್ಲವೂ ಕೂಡ ವಿಷಯ ಹೊರಬರಲಿಕ್ಕೆ ಸಾರ್ವಜನಿಕರೇ ಕಾರಣ ಆಗ್ತಾರೆ ಕೊನೆಯದಾಗಿ. ಯಾಕಂದ್ರೆ ಪೊಲೀಸರು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಪರಿಹಾರ, ಜನರಿಗೆ ಪರಿಹಾರ ಎಲ್ಲಿಂದ ಸಿಗತ್ತೆ? ಸಾರ್ವಜನಿಕರು ಆಕ್ರೋಶ ಪಟ್ಟಾಗ ಮಾತ್ರನ, ಅಥವಾ ಇನ್ನಿತರ ಹಾದಿಗಳನ್ನ ಸರ್ಕಾರ ಹುಡುಕಾಡತ್ತಾ?
ಖಂಡಿತವಾಗ್ಲೂ ಇಲ್ಲ. ಇಂತಹ ಕೇಸ್ಗಳು ಎಷ್ಟೋ ಸಾರಿ ಮುಚ್ಚಿ ಹೋಗಿರ್ತಾವೆ. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇಂತಹ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿರ್ತಾವೆ ಅನ್ನೋದೇ ನಮ್ಮ ಗಮನಕ್ಕೆ ಬೆಳಕಿಗೆ ಬಂದಿರೋದಿಲ್ಲ. ಸೊ ಒಟ್ಟಾರೆಯಾಗಿ ಇಂತಿಷ್ಟು ಇನ್ಫಾರ್ಮೇಷನ್ ಇತ್ತು. ನಾವು ನೀವೆಲ್ಲರೂ ಕೂಡ ಇದನ್ನು ತಿಳ್ಕೊಳ್ಬೇಕು, ಹಂಚಿಕೊಳ್ಳೇಬೇಕಾಗಿತ್ತು. ಆದರೆ ತಿಳಿಸಿದ್ದೀನಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡುವಂತಹ ಪ್ರಯತ್ನ ಮಾಡಿ. ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳಿ. ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಎನ್ನುವಂಥವು ಕೂಡ ಗೊತ್ತಿರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಈ ವಿಷಯವನ್ನು ಆದಷ್ಟು ಬೇಗ ಶೇರ್ ಮಾಡಿ ಅಷ್ಟೇ ಸಾಕು.